ನೆಮ್ಮದಿ ಎಲ್ಲಿದೆ? ಒಂದು ಪ್ರಶಾಂತವಾದ ವಾತಾವರಣ ಪ್ರಕೃತಿಯ ಮಡಿಲಿನಲ್ಲಿರುವಂತಹ ಶ್ರೀ ಶಿರೂರು ಮಠದಲ್ಲಿ. ಜಗದ್ಗುರು ಶ್ರೀ ಮಧ್ವಾಚಾರ್ಯರು ಶ್ರೀಕೃಷ್ಣನ ವಿಗ್ರಹವನ್ನು ಉಡುಪಿಯಲ್ಲಿ ಪ್ರತಿಷ್ಠಾಪಿಸಿ ಶ್ರೀಕೃಷ್ಣನ ಪೂಜಾ ಕೈಕರ್ಯಗಳನ್ನು ನೋಡಿಕೊಳ್ಳುವುದಕ್ಕಾಗಿ ಅಷ್ಟಮಠಗಳನ್ನು ರಚಿಸಿ ತನ್ನ 8 ಶಿಷ್ಯಂದಿರನ್ನು ಅಷ್ಟಮಠಗಳ ಒಂದೊಂದು ಮಠದ ಜವಾಬ್ದಾರಿಯನ್ನು ವಹಿಸಿ ಅವರನ್ನು ಆ ಮಠದ ಮುಖ್ಯಸ್ಥರನ್ನಾಗಿ ನೇಮಿಸುತ್ತಾರೆ. ವಾಮನ ತೀರ್ಥರು ಎಂಬ ಶಿಷ್ಯನನ್ನು ಕರೆದು ಶ್ರೀದೇವಿ ಭೂದೇವಿ ಸಹಿತ ವಿಠಲ ಮೂರ್ತಿಯನ್ನು ನೀಡಿ ಒಂದು ಮಠವನ್ನು ನಿರ್ಮಾಣ ಮಾಡಿ ದ್ವಂದ್ವ ತತ್ವವನ್ನು ಸಮಾಜಕ್ಕೆ ಬೋಧಿಸಬೇಕೆಂದು ಸೂಚಿಸುತ್ತಾರೆ. ತನ್ನ ಗುರುಗಳ ಮಾತನ್ನು ಆಜ್ಞಾಪಾಲಿಸಿ ವಾಮನ ತೀರ್ಥರು ಒಂದು ಪ್ರಶಾಂತವಾದ ವಾತಾವರಣ, ಪ್ರಕೃತಿಯ ಮಡಿಲಿನಂತೆ ಕಾಣುವ ಸುವರ್ಣ ನದಿಯ ತಟದಲ್ಲಿರುವಂತಹ ಹಿರಿಯಡ್ಕದ ಸಮೀಪದಲ್ಲಿರುವ ಒಂದು ಗ್ರಾಮದಲ್ಲಿ ಮಠವನ್ನು ನಿರ್ಮಾಣ ಮಾಡುತ್ತಾರೆ. ಅದುವೇ ಶಿರೂರು ಶ್ರೀ ಮೂರಮಠ. ಇಲ್ಲಿರುವ ಆರಾಧನೆಯ ದೇವರು ಶ್ರೀ ವಿಠ್ಠಲ ಮುಖ್ಯ ಪ್ರಾಣರು. ನಾವು ಮೊದಲು ಹೋಗ್ತಾ ಇದ್ದದ್ದು ಉಡುಪಿಯ ಶ್ರೀಕೃಷ್ಣ ಮಠ ಮತ್ತು ಅಲ್ಲಿರುವ ಅಷ್ಟಮಠಗಳಿಗೆ. ಶ್ರೀಕೃಷ್ಣ ಜನ್ಮಾಷ್ಟಮಿ, ಪರ್ಯಾಯ, ಮೂರು ರಥ, ಹರಕೆ ರಥ ಇನ್ನಿತರ ವಿಶೇಷ ದಿನಗಳಲ್ಲಿ ಭೇಟಿ ನೀಡಿ ಶ್ರೀಕೃಷ್ಣ ಮುಖ್ಯ ಪ್ರಾಣರ ದರ್ಶನ ಪಡೆಯುತ್ತಿತ್ತು. ಒಂದು ದಿನ ನನ್ನ ಮಾವನವರು ಈ ಎಲ್ಲ ಮಠಗಳಿಗೆ ಇಂಥ ಒಂದು ಪ್ರಶಾಂತವಾದ ಮಠವಿದೆ, ಅಲ್ಲಿ ಒಂದು ಮುಖ್ಯ ಪ್ರಾಣರಿದ್ದಾರೆ ಎಂದು ಹೇಳಿದರು. ನನಗೆ ತುಂಬ ಕುತೂಹಲ ಆಗಿ ಆ ಸ್ಥಳಕ್ಕೆ ಭೇಟಿ ನೀಡಬೇಕೆಂದು ಕೇಳಿಕೊಂಡೆ. ಹಾಗೆಯೇ ಶಿರೂರು ಮೂಲ ಮಠಕ್ಕೆ ಕರೆದುಕೊಂಡು ಹೋಗಿ ಈ ಸ್ಥಳವನ್ನು ಪರಿಚಯಿಸಿದ್ದರು. ವಾವ್, ಎಂಥ ಒಂದು ಅದ್ಭುತವಾದಂಥ ಸ್ಥಳ! ಯಾರಾದರೂ ಕೇಳಿದರೆ ನೆಮ್ಮದಿ ಎಲ್ಲಿದೆ ಎಂದು ನಿಜವಾಗಿಯೂ ಹೇಳಬಹುದು. ನೆಮ್ಮದಿ ಶ್ರೀ ಶಿರೂರು ಮೂಲಮಠದಲ್ಲಿದೆ ಎಂದು. ಬರೀ ಮಾತಿನಲ್ಲಿ ಹೇಳಲಾಗದ ಒಂದು ಅದ್ಭುತವಾದ ಪ್ರಕೃತಿಯ ಮಡಿಲಿನಲ್ಲಿ ಪ್ರಶಾಂತವಾದ ವಾತಾವರಣದಲ್ಲಿ ಇರುವ 100 ವರ್ಷಗಳ ಹಿಂದಿನ ಶ್ರೀ ಶಿರೂರು ಮೂಲಮಠ, ಹಾಗೆ ಇಲ್ಲಿರುವ ಮುಖ್ಯ ಪ್ರಾಣ ದೇವರು, ಈ ಎಲ್ಲ ವಿಷಯಗಳನ್ನು ಬರೀ ಮಾತಿನಲ್ಲಿ ಹೇಳಲು ಸಾಧ್ಯವಿಲ್ಲ. ಈ ವಿಡಿಯೋ 2025 ರಾಮನವಮಿಯ ಆಚರಣೆಗೆ ಸಜ್ಜಾಗಿರುವ ಮಠದ್ದು. ನಾನು ಇಲ್ಲಿಗೆ ಸುಮಾರು 2014ರಿಂದ ಭೇಟಿ ನೀಡುತ್ತಾ ಬಂದಿದ್ದೆ. ಹಾಗೆ ಪ್ರತಿ ಶನಿವಾರವೂ ಇಲ್ಲಿ ಬಂದು ಸಂಜೆಯ ರಂಗಪೂಜೆ ಮುಗಿಸಿ ಪ್ರಸಾದ ಪಡೆದು ಹಾಗೆಯೇ ಶ್ರೀ ಲಕ್ಷ್ಮೀ ವರದಾ ತೀರ್ಥರ ಆಶೀರ್ವಾದ ಪಡೆದು ಹೋಗ್ತಾ ಇದ್ದೆ. ವಿಶೇಷ ದಿನಗಳಲ್ಲಿ ಸ್ವತಃ ಲಕ್ಷ್ಮೀ ವರದಾ ತೀರ್ಥರೇ ಪ್ರಸಾದ ನೀಡುವಾಗ ನಗುಮುಖದಲ್ಲಿ ವಿಠಲ ಪಲಾರಮಂತು ಪೋಲೆ ಅಂತ ಹೇಳ್ತಾ ಇದ್ರು. ಆವಾಗ ನನಗೆ ತುಂಬ ಖುಷಿನೂ ಆಗ್ತಾ ಇತ್ತು. ಆದರೆ ಇವಾಗ ಯಾವಾಗಲಾದರೊಮ್ಮೆ ಬಂದು ಸಂಜೆಯ ಪೂಜೆ ನೋಡಿ ಪ್ರಸಾದ ಪಡೆದು ಹೋಗೋದು. ಮುಂಚೆ ಶನಿವಾರ ಸಂಜೆಯ ವೇಳೆ ಮಠಕ್ಕೆ ಬೇಗ ಹೋದದಿದ್ದರೆ ಸ್ವಾಮಿಗಳು ಕೆಳಗಿಳಿದು ಬರುವಾಗ ಶುರುವಾಗುವ ಚಂಡೆಯ ಇಂಪು ಬಹಳ ಅದ್ಭುತವಾಗಿತ್ತು. ನಂತರ ಮನ್ಯು ಸೂಕ್ತ, ಆಮೇಲೆ ಮಂಗಳಾರತಿ, ಆಮೇಲೆ ಪ್ರಸಾದ ವಿತರಣೆ. ನೆಮ್ಮದಿ ಎಲ್ಲಿದೆ? ನೆಮ್ಮದಿ ಶ್ರೀ ಶಿರೂರು ಮೂಲಮಠದಲ್ಲಿದೆ. ಧನ್ಯವಾದಗಳು.